ಎಲ್ಲ ಪ್ರೀತಿಯ ವೀಕ್ಷಕರಿಗೂ ಆತ್ಮೀಯ ಸ್ವಾಗತ. ಒಬ್ಬ ಸಾಮಾನ್ಯ ಮನುಷ್ಯನ ಕಣ್ಣಿನ ತೂಕ 7.5 ಗ್ರಾಂಗಳಷ್ಟು ಇರುತ್ತದೆ. ಒಂದು ಅಧ್ಯಯನದ ಪ್ರಕಾರ ಪ್ರಪಂಚದ ಸುಮಾರು 25% ವಯಸ್ಕರು ಒಂಟಿತನವನ್ನು ಅನುಭವಿಸುತ್ತಿದ್ದಾರೆ. ಇವರ ಹೆಸರು ಪ್ರಹ್ಲಾದ್ ಜಾನಿ. ಗುಜರಾತ್ನ ಇವರು 75 ವರ್ಷದಿಂದ ಒಮ್ಮೆಯೂ ನೀರು ಮತ್ತು ಆಹಾರವನ್ನು ಸೇವಿಸಿಲ್ಲವಂತೆ. ಇದರ ಬಗ್ಗೆ ಹಲವಾರು ವಿಜ್ಞಾನಿಗಳು ಸಹ ಸಂಶೋಧನೆಯನ್ನು ಮಾಡಿದ್ದಾರೆ. ನಂತರ ಇದು ಕೂಡ ಸತ್ಯವೆಂದು ಅವರಿಗೂ ತಿಳಿಯುತ್ತದೆ. ಇವರು ಹರೇರಾಮ್ ಪಾಂಡೆ. ಇವರು ಜಾರ್ಖಂಡ್ನವರು. ಕೆಲವು ಪೋಷಕರು ತಮಗೆ ಹೆಣ್ಣು ಮಗು ಹುಟ್ಟಿದ ತಕ್ಷಣ ಬೇಡವೆಂದು ಹಾಗೆ ಎಸೆದು ಹೋಗುತ್ತಾರೆ. ಈ ಜಾರ್ಖಂಡ್ನ ಹರೇರಾಮ್ ಪಾಂಡೆ ಎನ್ನುವಂತಹ ಇವರು ಹೆಣ್ಣು ಮಗು ಎಂದು ರಸ್ತೆಯಲ್ಲಿ ಬಿಟ್ಟು ಹೋದ ಹೆಣ್ಣು ಮಕ್ಕಳನ್ನು ರಕ್ಷಿಸುವಂತಹ ಮಹಾನ್ ಕೆಲಸವನ್ನು ಇವರು ಮಾಡುತ್ತಿದ್ದಾರೆ. ಇದನ್ನು ನೀವು ಒಂದು ಬಾರಿಯಾದರೂ ಗಮನಿಸಿದ್ದೀರಾ? ನಾವು ಕಣ್ಣನ್ನು ತೆರೆದು ಸೀನುವುದಕ್ಕೆ ಎಂದಿಗೂ ಸಾಧ್ಯವಿಲ್ಲ. ಇವರ ಹೆಸರು ಮೇರಿ ಬೀಟ್ರಿಸ್ ಕೆನ್ನರ್. ಇವರೇ ನೋಡಿ ಸ್ಯಾನಿಟರಿ ಪ್ಯಾಡ್ಸ್ಗಳನ್ನು ಕಂಡುಹಿಡಿದ ಮಹಿಳೆ. ಇವರ ಈ ಆವಿಷ್ಕಾರವು ಲಕ್ಷಾಂತರ ಮಹಿಳೆಯರು ಮತ್ತು ಮಕ್ಕಳಿಗೆ ಸಹಾಯವನ್ನು ಮಾಡಿದೆ. ವಕೀಲರಿಗೆ ಮಾತೇ ಬಂಡವಾಳ. ಆದರೆ ಇಲ್ಲೊಂದು ವಿಚಿತ್ರ ಘಟನೆ ಇದೆ. ಸಾರಾ ಸನ್ನಿ ಎನ್ನುವ ಇವರು ದೇಶದ ಮೊದಲ ಮೂಕ ವಕೀಲೆಯಾಗಿದ್ದಾರೆ. ಇವರು ಕೈಗಳ ಸಂಕೇತ ಭಾಷೆಯಲ್ಲಿಯೇ ವಕಾಲತು ಮಂಡಿಸಿದ್ದಾರಂತೆ. ಒಂದು ಸಂಶೋಧನೆಯ ಪ್ರಕಾರ ಅಮೆರಿಕದಲ್ಲಿ ಪ್ರತಿ 13 ಸೆಕೆಂಡಿಗೆ ಒಂದು ವಿಚ್ಛೇದನವಾಗುತ್ತದಂತೆ. ಅಲ್ಲಿ ಮದುವೆಯಾದ ಅರ್ಧಕ್ಕೆ ಅರ್ಧ ಅಂದರೆ 50% ಜೋಡಿಗಳು ವಿಚ್ಛೇದನ ತೆಗೆದುಕೊಳ್ಳುತ್ತಾರಂತೆ. ಇವರು ಅನಿಲ್ ಕುಮಾರ್ ಮಲ್ಹೋತ್ರಾ. ಕೊಡಗಿನಲ್ಲಿ ಸುಮಾರು 300 ಎಕರೆಯಷ್ಟು ಜಾಗದಲ್ಲಿ ಕಾಡನ್ನು ಬೆಳೆಸಿ ಭಾರತದಲ್ಲಿ ಮೊಟ್ಟ ಮೊದಲು ಖಾಸಗಿ ಕಾಡನ್ನು ನಿರ್ಮಾಣ ಮಾಡಿದ ವ್ಯಕ್ತಿ ಈ ಅನಿಲ್ ಕುಮಾರ್ ಮಲ್ಹೋತ್ರಾರವರೇ. ಥೈಲ್ಯಾಂಡ್ ದೇಶದ ಮಹಾಕಾವ್ಯ ರಾಮಕೀನ್ ಅಂದರೆ ರಾಮಾಯಣವನ್ನು ಥೈಲ್ಯಾಂಡ್ ಶಾಲೆಗಳಲ್ಲಿ ಬೋಧನೆ ಮಾಡಲಾಗುತ್ತದಂತೆ.